ನನ್ನ ಬಾಲ್ಯದ ಗೆಳತಿ ದಿವ್ಯಾಳನ್ನು ಮತ್ತೆ ಭೇಟಿಯಾದಾಗ ನನ್ನ ಜೀವನವೇ ಹೇಗೆ ಬದಲಾಯಿತು ಅನ್ನೋದನ್ನ ಹೇಳಲು ಹೊರಟಿದ್ದೇನೆ. ನಾವಿಬ್ಬರೂ ನಮ್ಮೊಬ್ಬ ಗೆಳೆಯನ ಮದುವೆಯಲ್ಲಿ ಭೇಟಿಯಾದೆವು. ಸುಮಾರು 20 ವರ್ಷಗಳ ನಂತರ ನಾವು ಮತ್ತೆ ಮುಖಾಮುಖಿಯಾಗಿದ್ದು. ಬಾಲ್ಯದಲ್ಲಿ ನಾವು ತುಂಬಾ ಆಪ್ತರಾಗಿದ್ದೆವು, ಹರಟೆ ಹೊಡೆಯುತ್ತಾ ಓಡಾಡಿಕೊಂಡಿದ್ದ ದಿನಗಳವು. ಆದರೆ ಸಮಯ ಕಳೆದಂತೆ ಜೀವನದ ಓಟದಲ್ಲಿ ಸಂಪರ್ಕ ಕಡಿಮೆಯಾಗಿತ್ತು. ಮದುವೆ ನಡೆಯುತ್ತಿದ್ದ ಮಂಟಪದಲ್ಲಿ ಜನರ ಗದ್ದಲದ ನಡುವೆ ನನ್ನ ಕಣ್ಣು ಅವರ ಮೇಲೆ ಬಿತ್ತು. ಸ್ನೇಹಿತರೆ, ಈ ಕಥೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಥೆಯನ್ನ ಪೂರ್ತಿ ನೋಡಿ ಮತ್ತೆ ನನ್ನ ಈ ಸ್ಟೋರಿಗೆ ಈಗಲೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಹಾಗಿದ್ರೆ ಕಥೆ ಮುಂದುವರಿಸೋಣ. ಮೊದಲಿಗೆ ಗುರುತು ಸಿಗಲಿಲ್ಲ, ಆದರೆ ಆ ನಗು, ಆ ಕಣ್ಣು, ಅರೆ ಇವಳು ದಿವ್ಯಾ ಅಲ್ವಾ ಅನಿಸಿತು. ಅವಳು ನನ್ನನ್ನು ಗುರುತಿಸಿದಳು. ಅವರ ಮುಖದಲ್ಲಿ ಅಚ್ಚರಿ ಮತ್ತು ಖುಷಿಯ ನಗು ಒಟ್ಟಿಗೆ ಮೂಡಿತು. ಆರ್ಯನ್ ಎಂದು ಕೂಗಿ ನನ್ನ ಕಡೆ ಓಡಿ ಬಂದಳು. ಆ ಕ್ಷಣ ಜಗತ್ತೇ ನಿಂತು ಹೋದಂತೆ ಅನಿಸಿತು. ಬಾಲ್ಯದ ಗೆಳೆತನದ ಆ ಸಿಹಿ ನೆನಪುಗಳು ಹರಿದಾಡಿದವು. ದಿವ್ಯಾ ನೋಡಲು ತುಂಬಾನೇ ಸುಂದರವಾಗಿದ್ದಳು. ಸ್ವಲ್ಪ ದಪ್ಪಗಿದ್ದರೂ ಅವಳ ನಗುಮುಖ, ಅವರ ಸೌಂದರ್ಯ, ಆ ನಗು, ಆ ಕಣ್ಣುಗಳು ನನ್ನ ಮನಸ್ಸನ್ನು ಸೆಳೆದವು. ನಾವಿಬ್ಬರೂ ನಂತರ ಒಂದು ಮೂಲೆಯಲ್ಲಿ ಕೂತು ಗಂಟೆಗಟ್ಟಲೆ ಮಾತನಾಡಿದೆವು. ಬಾಲ್ಯದ ತುಂಟಾಟಗಳು, ಶಾಲೆ, ಕಾಲೇಜು ದಿನಗಳ ನೆನಪು, ಜೀವನದ ಏಳು ಬೀಳುಗಳು, ಇಡೀ ಪ್ರಪಂಚವನ್ನು ಮರೆತು ಹಂಚಿಕೊಂಡೆವು. ಪ್ರತಿ ಮಾತಿಗೂ ಅವರ ಕಣ್ಣಲ್ಲಿ ಹೊಳಪು, ನಗುವಿನಲ್ಲಿ ಮುಗ್ಧತೆ. ನಿನ್ನನ್ನ ಮೀಟ್ ಮಾಡಿದ್ದು ನಿಜಕ್ಕೂ ಅದ್ಭುತ ಅನ್ಸುತ್ತೆ ಎಂದು ಅವಳು ಹೇಳಿದಾಗ ನನ್ನ ಹೃದಯದಲ್ಲಿ ಏನೋ ಒಂಥರ ಫೀಲಿಂಗ್. ಮದುವೆ ಮುಗಿಯುವವರೆಗೂ ನಾವು ಹೆಚ್ಚಾಗಿ ಒಟ್ಟಿಗೆ ಇದ್ದೆವು. ಅಪ್ಪಿತಪ್ಪಿ ಕೈಗಳು ತಾಗಿದಾಗ ಇಬ್ಬರಲ್ಲೂ ಒಂದು ಸಣ್ಣ ಕಂಪನ. ಹೊರಡುವಾಗ ನಾವಿಬ್ಬರೂ ಬೇಸರಗೊಂಡಿದ್ದೆವು. ಪರಸ್ಪರ ನಂಬರ್ಗಳನ್ನು ವಿನಿಮಯ ಮಾಡಿಕೊಂಡೆವು. ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ದಿನಗಳು ಬೇಗನೆ ಕಳೆದು ಹೋಗುತ್ತಿದ್ದವು, ಆದರೆ ಮನಸ್ಸಿನಲ್ಲಿ ದಿವ್ಯಾಳ ನೆನಪುಗಳು, ಅವರ ಮಾತುಗಳು ಪದೇ ಪದೇ ಕಾಡುತ್ತಿದ್ದವು. ಒಂದು ದಿನ ವಾಟ್ಸಪ್ನಲ್ಲಿ ಮೆಸೇಜ್ ಬಂತು. ಅದು ದಿವ್ಯಾಳಿಂದ. ದಿವ್ಯಾ, ಹಾಯ್, ಕೆಲಸ ಶುರು ಮಾಡಿದ್ದ? ನಾನು, ಹೌದು. ನೀನೇನು ಮಾಡ್ತಿದ್ದೀಯಾ? ದಿವ್ಯಾ, ಸುಮ್ಮನೆ ಕೂತಿದ್ದೀನಿ. ನಾಳೆ ವೀಕೆಂಡ್ ಅಲ್ವಾ, ನಿನ್ನ ಪ್ಲಾನ್ ಏನು? ನಾನು, ಏನೂ ಇಲ್ಲ, ಬಹುಶಃ ರೂಮಲ್ಲೇ ಇರ್ತೀನಿ ಅನ್ಸುತ್ತೆ. ದಿವ್ಯಾ, ಹಾಗಿದ್ರೆ ಭೇಟಿಯಾಗೋಣವಾ? ನಿನ್ನ ಜೊತೆ ಇನ್ನು ಮಾತಾಡಬೇಕು ಅನಿಸ್ತಿದೆ. ನಾನು, ಖಂಡಿತ, ಯಾಕಾಗಲ್ಲ. ನಾಳೆ ಬೆಳಗ್ಗೆ ನಿನ್ನ ಹಾಸ್ಟೆಲ್ ಹತ್ರ ಬರ್ತೀನಿ, ಸುಮಾರು 9 ಗಂಟೆಗೆ. ದಿವ್ಯಾ, ಸರಿ, ಕಾಯುತ್ತಿರ್ತೀನಿ. ಅವರ ಜೊತೆ ಮತ್ತೆ ಭೇಟಿಯಾಗುವ ಆಲೋಚನೆಯೇ ನನಗೆ ರಾತ್ರಿ ಇಡೀ ನಿದ್ದೆ ಬರಲು ಬಿಡಲಿಲ್ಲ. ನನ್ನ ಪ್ರೇಯಸಿಯನ್ನು ಭೇಟಿಯಾಗಲು ಹೊರಟಂತೆ ಅನಿಸಿತು. ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹೊರಟೆ. ಬೆಳಗ್ಗೆ ರಸ್ತೆಯಲ್ಲಿ ಟ್ರಾಫಿಕ್ ಇರಲಿಲ್ಲ. ನಾನು ಅವರ ಹಾಸ್ಟೆಲ್ ಹತ್ತಿರ ಬೇಗನೆ ತಲುಪಿದೆ. ಅವಳಿಗೆ ಕರೆ ಮಾಡಿ ಬಂದಿದ್ದೀನಿ ಅಂತ ಹೇಳಿದೆ. 10 ನಿಮಿಷದಲ್ಲಿ ಬರ್ತೀನಿ ಎಂದಳು. ಸರಿ ಅಂತ ಕಾಯಲು ಶುರು ಮಾಡಿದೆ. ಕೇವಲ 4 ನಿಮಿಷದಲ್ಲಿ ಅವಳು ಕೆಳಗೆ ಬಂದಳು. ನಾನು ಅವಳನ್ನೇ ನೋಡುತ್ತಿದ್ದೆ. ನೀಲಿ ಜೀನ್ಸ್ ಮತ್ತು ಬಾಟಲ್ ಗ್ರೀನ್ ಟೀ ಶರ್ಟ್ನಲ್ಲಿ ಅವಳು ತುಂಬಾನೇ ಅಂದ ಕಾಣುತ್ತಿದ್ದಳು. ಕಣ್ಣು ಅವರ ಮೇಲಿಂದ ಕದಲಲೇ ಇಲ್ಲ. ಅವಳು ಬಂದಳು ಮತ್ತು ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು. ಆ ಸ್ಪರ್ಶ ನನ್ನ ಮನಸ್ಸಿಗೆ ವಿದ್ಯುತ್ ಸಂಚಾರ ಉಂಟುಮಾಡಿತು. ನಾವು ಅಂದು ಇಡೀ ದಿನ ಒಟ್ಟಿಗೆ ಕಳೆದವು. ಹತ್ತಿರದ ಸಿನಿಮಾ ಥಿಯೇಟರ್ಗೆ ಹೋಗಿ ಲವ್ ಸ್ಟೋರಿ ಸಿನಿಮಾ ನೋಡಿದೆವು. ನಂತರ ಒಂದು ಕಾಫಿ ಶಾಪ್ನಲ್ಲಿ ಕುಳಿತು ಹರಟೆ ಹೊಡೆದು ಖುಷಿಪಟ್ಟೆವು. ಅಷ್ಟರಲ್ಲಿ ನಮ್ಮ ಇನ್ನೊಬ್ಬ ಗೆಳೆಯ ಸುಜೆ ಕರೆ ಮಾಡಿದ. ಅರೆ, ಎಲ್ಲಿದ್ದೀರಾ ಎಂದು ಕೇಳಿ ನಾವು ಹೇಳಿದ ಜಾಗಕ್ಕೆ ಬಂದ. ಸುಜೆ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಮಾತನಾಡಿದೆವು. ಕಾಲೇಜು ದಿನಗಳ ನೆನಪುಗಳನ್ನು ಮೆಲುಕು ಹಾಕಿದೆವು. ಅವನು ನಮ್ಮನ್ನು ತನ್ನ ಮನೆಗೆ ಕರೆದ. ನಾವಿಬ್ಬರೂ ಒಪ್ಪಿದೆವು. ಸುಜೆ ಮನೆಗೆ ತಲುಪಿದ ಮೇಲೆ ನಾವು ಸ್ವಲ್ಪ ತಂಪು ಪಾನೀಯಗಳನ್ನು ಕುಡಿದೆವು. ಸ್ವಲ್ಪ ಸಮಯದ ನಂತರ ಸುಜೆ ತನ್ನ ಗೆಳತಿ ಮನೆಗೆ ಹೋಗುವುದಾಗಿ ಹೇಳಿ ಮನೆಯ ಕೀಲಿಯನ್ನು ನಮ್ಮ ಬಳಿ ಕೊಟ್ಟು ಹೊರಟು ಹೋದ. ಈಗ ಅಲ್ಲಿ ನಾನು ಮತ್ತು ದಿವ್ಯಾ ಮಾತ್ರ ಇದ್ದೆವು. ನಾವು ರೂಮಿನಲ್ಲಿ ಕುಳಿತಿದ್ದೆವು. ಇಬ್ಬರೇ ಮೌನ ಆವರಿಸಿತ್ತು. ದಿವ್ಯಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ಏನೋ ವಿಚಿತ್ರ ಅನಿಸ್ತಿದೆ ಅಲ್ವಾ ಎಂದಳು. ನಾನು ನಸುನಗುತ್ತಾ ತಲೆ ಅಲ್ಲಾಡಿಸಿದೆ. ಹೌದು, ಸೀರಿಯಸ್ಲಿ ಎಂದೆ. ನನ್ನ ಜೊತೆ ಮಾತಾಡೋದು ಬೋರಾಗಲ್ವಾ ಎಂದು ತುಂಟನಗೆಯಿಂದ ಕೇಳಿದಳು. ಇಲ್ಲ ಕಣೆ, ನಿನ್ನ ಜೊತೆ ಮಾತಾಡೋದೇ ಇಷ್ಟ ಎಂದಾಗ ಅವಳು ನಾಚಿಕೊಂಡಳು. ದಿವ್ಯಾ ಒಂದು ಬೌಲ್ನಲ್ಲಿ ಹಣ್ಣುಗಳನ್ನು ತಂದಳು. ನಿನಗೋಸ್ಕರ ಎಂದಳು. ನಾವು ಹಣ್ಣು ತಿನ್ನುತ್ತಾ ಹರಟೆ ಮುಂದುವರಿಸಿದೆವು. ರಾತ್ರಿ ಹೆಚ್ಚಾಯಿತು, ಇನ್ನು ಮಲಗೋಣ. ತುಂಬಾನೇ ಲೇಟಾಗಿದೆ, ಸುಸ್ತಾಗಿದೆ. ನಿನ್ನ ಜೊತೆ ಇಡೀ ದಿನ ಚೆನ್ನಾಗಿತ್ತು. ಅವಳು ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು. ನಾನು, ಖಂಡಿತ ದಿವ್ಯಾ, ನಿನ್ನ ಜೊತೆ ಸಮಯ ಕಳೆಯುವುದು ನಿಜಕ್ಕೂ ಅದ್ಭುತವಾಗಿತ್ತು. ನಾವು ಮಲಗುವ ರೂಮಿಗೆ ಹೋದೆವು. ಅಲ್ಲಿ ಚಿಕ್ಕ ಬೆಡ್ ಮಾತ್ರ ಇತ್ತು. ನಾನು, ನೀನು ಬೆಡ್ ಮೇಲೆ ಮಲಗು, ನಾನು ಕೆಳಗೆ ನೆಲದ ಮೇಲೆ ಮಲಗುತ್ತೀನಿ ಅಂದೆ. ಅವಳು ಒಪ್ಪಿಕೊಂಡಳು ಮತ್ತು ನಾವು ಮಲಗಿದೆವು. ಸುಮಾರು 1 ಗಂಟೆಯ ನಂತರ ಅವಳು ಪಿಸುಗುಟ್ಟಿದಳು. ತುಂಬಾ ಚಳಿ ಆಗ್ತಿದೆ.
ಚಳಿಗಾಲವಾಗಿದ್ದರಿಂದ ಹೊರಗೆ ನಿಜವಾಗಿಯೂ ಚಳಿ ಹೆಚ್ಚಾಗುತ್ತಿತ್ತು. ನಾನು ಫ್ರೀಜ್ ಆಗ್ತಾ ಇದ್ದೀನಿ. ನಾನು ಕಂಬಳಿಯನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡು, ಹಾಗಿದ್ರೆ ಬೆಡ್ ಮೇಲೆ ಬಾ ಎಂದೆ. ಅವಳು ನಿಧಾನವಾಗಿ ನನ್ನ ಕಡೆಗೆ ಸರಿದು ನಾವಿಬ್ಬರೂ ಅದೇ ಚಿಕ್ಕ ಬೆಡ್ ಮೇಲೆ ಒಟ್ಟಿಗೆ ಮಲಗಿದೆವು. ದಿವ್ಯ ನನ್ನನ್ನು ಇನ್ನಷ್ಟು ಹತ್ತಿರಕ್ಕೆ ಸೆಳೆದುಕೊಂಡಳು. ಒಂದು ಹಂತದಲ್ಲಿ ಅವಳು ಸಂಪೂರ್ಣವಾಗಿ ನನ್ನ ಪಕ್ಕದಲ್ಲಿ ಮಲಗಿದಳು. ನನ್ನನ್ನು ಮೃದುವಾಗಿ ಅಪ್ಪಿಕೊಂಡಳು. ಆ ಹತ್ತಿರದ ಭಾವನೆ ನನ್ನ ಮನಸ್ಸಿಗೆ ಆಳವಾಗಿ ತಲುಪಿತು. ಅವಳ ಉಸಿರು ನನ್ನ ಕುತ್ತಿಗೆಗೆ ತಾಕುತ್ತಿದ್ದಾಗ ಮೈನವಿರೇಳಿಸಿತು. ದಿವ್ಯ ನನ್ನ ಮುಖದ ಕಡೆ ತಿರುಗಿದಳು. ಅವರ ತಲೆಯನ್ನು ನನ್ನ ತೋಳಿನ ಮೇಲೆ ಇಟ್ಟುಕೊಂಡಳು. ಗೊತ್ತಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ನಮ್ಮ ತುಟಿಗಳು ಒಂದಕ್ಕೊಂದು ತಾಗಿದವು. ಆ ಕ್ಷಣ ನನ್ನನ್ನು ರೋಮಾಂಚನಗೊಳಿಸಿತು. ನನ್ನ ಕಣ್ಣುಗಳು ತೆರೆದಾಗ ಅವರ ಕಣ್ಣುಗಳು ಕೂಡ ತೆರೆದಿದ್ದವು. ನಾವು ಪರಸ್ಪರ ನೋಡಿದೆವು. ಆಶ್ಚರ್ಯ, ಕುತೂಹಲ ಮತ್ತು ಅಲಿಖಿತ ಆಸೆಯ ಒಂದು ಮಿಶ್ರಣ. ಮುತ್ತು ಇನ್ನಷ್ಟು ಆಳವಾಯಿತು. ಸುಮಾರು 10 ನಿಮಿಷಗಳ ಕಾಲ ನಾವು ಆ ಭಾವನೆಗಳಲ್ಲಿ ಮುಳುಗಿದೆವು. ನಂತರ ಉಸಿರಾಡಲು ಸ್ವಲ್ಪ ದೂರ ಸರಿದೆವು. ನಾವಿಬ್ಬರೂ ನಿಧಾನವಾಗಿ ಎದ್ದು ಕೂತೆವು. ಆ ಮೌನದ ಕ್ಷಣದಲ್ಲಿ ಏನೋ ಒಂದು ಹೊಸ ಸಂಬಂಧ ಹುಟ್ಟಿಕೊಂಡಿತ್ತು. ನೀನು ಮುಖ್ಯ ಬಾಗಿಲು ಮತ್ತು ಈ ರೂಮಿನ ಬಾಗಿಲನ್ನು ಲಾಕ್ ಮಾಡ್ತೀಯಾ ಎಂದು ಅವಳು ಪಿಸುಗುಟ್ಟಿದಳು. ಅವರ ಧ್ವನಿ ಒಂದು ರೀತಿಯ ಅನಿರೀಕ್ಷಿತ ಭಾವನೆಯಿಂದ ಕೂಡಿತ್ತು. ನಾನು ನಿಧಾನವಾಗಿ ಬಾಗಿಲು ಹಾಕಿ ಬಂದೆ. ಅವಳು ಆಗಲೇ ತನ್ನ ಟೀಶರ್ಟ್ ಮತ್ತು ಜೀನ್ಸ್ ಅನ್ನು ತೆಗೆದು ಒಂದು ತೆಳುವಾದ ನೈಟ್ ವೇರ್ ಧರಿಸಿ ಬೆಡ್ಶೀಟ್ ಹಿಂದೆ ಮರೆಯಾಗಿದ್ದಳು. ಆ ಸನ್ನಿವೇಶ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು. ನಾನು ಕೂಡ ನನ್ನ ಶರ್ಟ್ ತೆಗೆದು ಅವರ ಪಕ್ಕದಲ್ಲಿ ಮಲಗಿದೆ. ನಾವು ಇನ್ನಷ್ಟು ಹತ್ತಿರವಾದೆವು. ಆ ನಿಕಟತೆಯ ಭಾವನೆಗಳು ಮಾತುಗಳಿಲ್ಲದೆ ಎಲ್ಲವನ್ನೂ ಹೇಳಿದವು. ಬೆಡ್ಶೀಟ್ನೊಳಗೆ ನಮ್ಮ ಸ್ಪರ್ಶಗಳು ಇನ್ನಷ್ಟು ಆಳವಾದವು. ದಿವ್ಯಾಳ ಸೌಂದರ್ಯ, ಅವರ ದೇಹದ ಆಕಾರ ನನ್ನನ್ನು ಇನ್ನಷ್ಟು ಸೆರೆಯಿತು. ಅವಳು ನನ್ನನ್ನು ತನ್ನತ್ತ ಇನ್ನಷ್ಟು ಹತ್ತಿರ ಸೆಳೆದುಕೊಂಡಳು. ಆ ಕ್ಷಣದ ಪ್ರತಿಯೊಂದು ಸ್ಪರ್ಶವೂ ಹೊಸ ಅರ್ಥವನ್ನು ನೀಡಿತು. ಅವರ ಸೌಮ್ಯವಾದ ನಗುವಿನಲ್ಲಿ ಒಂದು ರೀತಿಯ ತುಂಟತನವಿತ್ತು. ಅದು ನನ್ನ ಹೃದಯವನ್ನು ವೇಗವಾಗಿ ಬಡಿಸುವಂತೆ ಮಾಡಿತು. ನಾವಿಬ್ಬರೂ ಒಬ್ಬರನ್ನೊಬ್ಬರು ಇನ್ನಷ್ಟು ಹತ್ತಿರದಿಂದ ಅರಿಯುತ್ತಿದ್ದೆವು. ಪ್ರತಿಕ್ಷಣವೂ ನೆನಪಿನಲ್ಲಿ ಉಳಿಯುವಂತಹದ್ದು. ಆ ಸಮಯದಲ್ಲಿ ಅವರ ಫೋನ್ ವೈಬ್ರೇಟ್ ಆಯಿತು. ಅವಳು ಅದನ್ನು ನೋಡಿದಳು ಮತ್ತು ಅವರ ಮುಖದಲ್ಲಿ ಒಂದು ಕ್ಷಣ ಆತಂಕದ ಛಾಯೆ ಮೂಡಿತು. ಅವಳು ಬೇಗನೆ ಫೋನ್ ಅನ್ನು ಪಕ್ಕಕ್ಕೆ ಇಟ್ಟಳು. ಒಂದು ಅಸ್ಪಷ್ಟವಾದ ರಹಸ್ಯ ಅವಳನ್ನು ಕಾಡುತ್ತಿತ್ತು ಎಂದು ನನಗೆ ಅನಿಸಿತು. ಬೆಳಗ್ಗೆ ಆಯಿತು. ನಾವಿಬ್ಬರೂ ಬೆಡ್ ಮೇಲೆ ಆಳವಾದ ನಿದ್ದೆಯಲ್ಲಿದ್ದೆವು. ನಾನು ಎದ್ದಾಗ ದಿವ್ಯ ಆಗಲೇ ಎದ್ದು ಫ್ರೆಶ್ ಆಗಿ ಹೊಸ ಡ್ರೆಸ್ ಹಾಕಿಕೊಂಡಿದ್ದಳು. ಅವಳು ತಿಳಿಬಣ್ಣದ ಸಾಫ್ಟ್ ಕಾಟನ್ ಕುರ್ತಾ ಧರಿಸಿದ್ದಳು. ಅದು ಅವರ ಸೌಂದರ್ಯವನ್ನು ಇನ್ನಷ್ಟು ಎದ್ದು ಕಾಣುವಂತೆ ಮಾಡಿತ್ತು. ಅವರ ಮುಖದಲ್ಲಿ ಹೊಸ ಉತ್ಸಾಹವಿತ್ತು. ಅವಳು ನನ್ನ ಕಡೆ ನೋಡಿ ನಕ್ಕಳು. ಬಾ, ನೀನು ಕೂಡ ಫ್ರೆಶ್ ಆಗು ಎಂದಳು. ನಾನು ಹೋಗಿ ಸ್ನಾನ ಮಾಡಿ ಫ್ರೆಶ್ ಆದೆ. ನಾವು ಹೊರ ಬಂದಾಗ ಸಮರ್ಥ್ ಕರೆ ಮಾಡಿದ. ಅವನು 11 ಗಂಟೆಗೆ ಕರೆ ಮಾಡಿ 3 ಗಂಟೆಗೆ ಬರುತ್ತಿರುವುದಾಗಿ ಹೇಳಿದ. ನಾವಿಬ್ಬರೂ ಒಪ್ಪಿಕೊಂಡೆವು. ಆ ಸಮಯ ಸಿಕ್ಕಿದ್ದಕ್ಕೆ ನಾವು ಇನ್ನಷ್ಟು ಮಾತನಾಡಿದೆವು. ಪ್ರೀತಿ, ಪ್ರೇಮದ ಬಗ್ಗೆ, ಜೀವನದ ಬಗ್ಗೆ. ದಿವ್ಯ ತನ್ನ ವೈಯಕ್ತಿಕ ಸಮಸ್ಯೆಗಳನ್ನು ನನ್ನ ಜೊತೆ ಹಂಚಿಕೊಂಡಳು. ಅದು ಅವರನ್ನು ತುಂಬಾ ಕಾಡುತ್ತಿತ್ತು. ಆದರೆ ಅವಳು ಮೊದಲ ಬಾರಿಗೆ ಯಾರೊಂದಿಗೋ ಮನಸ್ಸು ಬಿಚ್ಚಿ ಮಾತನಾಡಿದಳು. ನಾನು ಅವರಿಗೆ ಆಸರೆಯಾಗಿ ನಿಂತೆ ಅವಳ ಮಾತುಗಳನ್ನು ಆಲಿಸಿದೆ. ಸುಮಾರು 2 ಅವರ್ 30 ಮಿನಿಟ್ ನಾವು ಸಂಪೂರ್ಣವಾಗಿ ರೆಡಿಯಾಗಿದ್ದೆವು. ಸಮರ್ಥ್ ಬರುವುದಕ್ಕೆ ಸಿದ್ಧರಾಗಿದ್ದೆವು. ಕೊನೆಯ ಕ್ಷಣದಲ್ಲಿ ದಿವ್ಯ ನನ್ನನ್ನು ಮತ್ತೆ ಪ್ರೀತಿಯಿಂದ ಅಪ್ಪಿಕೊಂಡಳು. ಒಂದು ಸಣ್ಣ ಮುತ್ತಿನೊಂದಿಗೆ ಐ ಲವ್ ಯು ಆರ್ಯನ್ ಎಂದಳು. ಅವರ ಧ್ವನಿಯಲ್ಲಿ ಆಳವಾದ ಭಾವನೆ ಇತ್ತು. ನಾನು ಐ ಲವ್ ಯು ಟು ದಿವ್ಯಾ. ಸಮರ್ಥ್ ತನ್ನ ಗೆಳತಿ ಜೊತೆ ಬಂದ. ನಾವೆಲ್ಲರೂ ಒಟ್ಟಾಗಿ ಹೊರಗೆ ಹೋದೆವು. ದಿವ್ಯ ಜೊತೆಗಿನ ಆ ದಿನಗಳು, ಅನಿರೀಕ್ಷಿತವಾಗಿ ಬೆರೆದ ಆ ಬಾಂಧವ್ಯ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು. ಅವಳ ಆ ರಹಸ್ಯದ ಸುಳಿವು, ನಂತರ ಅವಳು ಮನಸ್ಸು ಬಿಚ್ಚಿ ಮಾತನಾಡಿದ್ದು, ಇವೆಲ್ಲವೂ ನಮ್ಮ ಸಂಬಂಧವನ್ನು ಇನ್ನಷ್ಟು ಆಳವಾಗಿಸಿತು. ನಮ್ಮ ನಂಟು ಆಳವಾಗುತ್ತಾ ಹೋಯಿತು. ದಿವ್ಯ ತನ್ನ ಕಷ್ಟದ ದಿನಗಳಲ್ಲಿ ನನ್ನನ್ನು ಆಶ್ರಯಿಸಿದಳು. ನಾನು ಅವರ ಪಕ್ಕದಲ್ಲಿ ನಿಂತೆ. ಪ್ರತಿಯೊಂದು ಸಮಸ್ಯೆಯಲ್ಲೂ ಅವಳಿಗೆ ಬೆಂಬಲ ನೀಡಿದೆ. ನಮ್ಮಿಬ್ಬರ ನಡುವೆ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವ ಬೆಳೆಯಿತು. ನನ್ನ ಪ್ರೀತಿ, ಬೆಂಬಲದಿಂದ ದಿವ್ಯ ತನ್ನ ಕಷ್ಟಗಳನ್ನು ಎದುರಿಸಿ ಹೊಸ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಯಿತು. ನಮ್ಮ ಪ್ರೀತಿಗೆ ಕುಟುಂಬದವರ ಒಪ್ಪಿಗೆಯೂ ಸಿಕ್ಕಿತು. ಎಲ್ಲರ ಆಶೀರ್ವಾದದೊಂದಿಗೆ ನಾವು ಮದುವೆಯಾದೆವು. ಇದು ಕೇವಲ ಒಂದು ಪ್ರಣಯ ಕಥೆಯಾಗಿರಲಿಲ್ಲ. ಇದು ಬಾಲ್ಯದ ಗೆಳೆತನವು ಪ್ರೀತಿಯಾಗಿ ಆಳವಾದ ಬಾಂಧವ್ಯವಾಗಿ ಬೆರೆದ ಕಥೆ. ಇದು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಕಷ್ಟಗಳಲ್ಲಿ ಜೊತೆಯಾಗಿ ನಿಂತು ಜೀವನಪೂರ್ತಿ ಒಂದಾಗಿ ಸಾಗಲು ನಿರ್ಧರಿಸಿದ ಒಂದು ಸುಂದರ ಪಯಣ. ದಿವ್ಯ ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ತಂದಳು ಮತ್ತು ನಾವಿಬ್ಬರೂ ಪ್ರೀತಿ, ವಿಶ್ವಾಸದಿಂದ ಸಂತೋಷದ ಜೀವನವನ್ನು ಸಾಗಿಸುತ್ತಿದ್ದೇವೆ. ಸ್ನೇಹಿತರೆ, ಈ ಕಥೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ.
ಇನ್ನು ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.